ಮದುವೆಯಾದ 3 ತಿಂಗಳಲ್ಲಿ ಹೃದಯಾಘಾತ ಸಂಭವಿಸಿ 30 ವರ್ಷದ ಸಂಜು ಬಲಿಯಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ 30 ವರ್ಷದ ಸಂಜು ಬಲಿಯಾಗಿದ್ದಾರೆ. ಆ ಮೂಲಕ ಹಾಸನದಲ್ಲಿ ಸರಣಿಯ ಹೃದಯಾಘಾತದ ಸರಣಿ ಮುಂದುವರಿತಾ ವುಡ್ ವರ್ಕ್ ಮಾಡ್ತಾ ಇದ್ದಂತ ಸಂಜುಗೆ ಹೃದಯಾಘಾತ ಸಂಭವಿಸಿದೆ. ರಾತ್ರಿ ಪಾರ್ಟಿ ವೇಳೆ ಸಂಜುಗೆ ಹೃದಯಾಘಾತ ಆಗಿರೋದು. ತಕ್ಷಣ ಸ್ನೇಹಿತರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೂ ಕೂಡ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಸಂಜು ಸಾವನ್ನಪ್ಪಿದ್ದಾರೆ. ಮದುವೆ ಆಗಿ 3 ತಿಂಗಳಾಗಿತ್ತಷ್ಟೇ. ಈಗ ವಯಸ್ಸು 30 ಸಂಜುಗೆ. ಹೊಳೆನರಸೀಪುರದ ಸೋಮನಹಳ್ಳಿಯಲ್ಲಿ ಸಂಜು ಸಾವನ್ನಪ್ಪಿದ್ದಾರೆ. ಸಂಜು ಸಾವಿನ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಗೊತ್ತಾಗಬೇಕು. ಬಟ್ ಸದ್ಯಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ. ಫ್ರೆಂಡ್ಸ್ ಜೊತೆ ಇದ್ರು, ಪಾರ್ಟಿ ಮಾಡೋ ವೇಳೆ ಅವರಿಗೆ ಹೃದಯಾಘಾತ ಆಗಿದೆ. ಆ ತಕ್ಷಣವೇ ಸ್ನೇಹಿತರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಂಜು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇತ್ತೀಚೆಗಷ್ಟೇ ಹೊಸ ಜೀವನವನ್ನು ಆರಂಭಿಸಿದ್ರು ಸಂಜು. ಇತ್ತೀಚೆಗೆ ಮದುವೆ ಆಗಿತ್ತು ಅವರದ್ದು. ಹಾಸನದಲ್ಲಿ ಈ ಹೃದಯಾಘಾತಗಳ ಪ್ರಕರಣಗಳ ಸಂಖ್ಯೆ ಸತತವಾಗಿ ಏರಿಕೆ ಆಗೋದನ್ನು ನೋಡ್ತಾನೆ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಹಳ ಆತಂಕಕಾರಿ ಮತ್ತೆ ಆಘಾತಕಾರಿ ಹಾಸನದಲ್ಲಿ ಆಗ್ತಾ ಇರೋ ಬೆಳವಣಿಗೆ. ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು. ಅದಕ್ಕೆ ಮತ್ತೊಂದು ಸೇರ್ಪಡೆ. ಸಂಜು ಅನ್ನೋರು 30 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ದೃಢಪಟ್ಟಿದೆಯಾ ಈ ಸಾವು ಹೃದಯಾಘಾತದಿಂದ ಅನ್ನೋದು? ವಿಜಯ್, ಹಾಸನದಲ್ಲಿ ಕಳೆದ 40 ದಿನಗಳ ಅಂತರದಲ್ಲಿ 23 ಜನ ಹೃದಯಾಘಾತಕ್ಕೆ ಬಲಿಯಾಗಿರುತ್ತದು. ಇದಕ್ಕೊಂದು ಹೊಸ ಸೇರ್ಪಡೆ ಅಂತಲೇ ಹೇಳ್ಬೋದು. ಹಾಸನ ಜಿಲ್ಲೆಯ ಒಳನರಸೀಪುರ ಮೂಲ ಸೋಮನಹಳ್ಳಿಯ ಸಂಜಯ್ ಅಲಿಯಾಸ್ ಸಂಜು ಅವರು ಕೂಡ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿರುವಂಥದ್ದು. ಮೂಲತಃ ಸೋಮನಹಳ್ಳಿ ನಿವಾಸಿಯಾದಂಥ ಸಂಜು ನಿನ್ನೆ ತಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಕೂಡ ಹೋಗಿರ್ತಾರೆ. ಪಾರ್ಟಿಗೆ ಹೋದಾಗ ತೀವ್ರವಾದ ಎದೆ ನೋವು ಕಾಣಿಸ್ಕೊಳುತ್ತೆ. ತಕ್ಷಣ ಅಲ್ಲಿ ಕುಸಿದು ಬೀಳ್ತಾರೆ. ಅಲ್ಲಿದ್ದಂಥ ಸ್ನೇಹಿತರು ಆತನನ್ನು ಒಳನರಸೀಪುರದ ಸೋಮನಹಳ್ಳಿ ಏನು ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಾಗ ಆತನಿಗೆ ಮೇಲ್ನೋಟಕ್ಕೆ ಹೃದಯಾಘಾತ ಆಗಿದೆ ಅಂತ ಅಲ್ಲಿನ ವೈದ್ಯರು ಹೇಳ್ತಾರೆ. ಹೆಚ್ಚಿನ ಚಿಕಿತ್ಸೆ ಆಗಿ ಬೇರೊಂದು ಹಾಸ್ಪಿಟ್ಲ್ಗೆ ಆತನ ಕರೆದುಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯೆನೇ ಆತ ಮೃತಪಟ್ಟಿರೋಂಥದ್ದು. ಮತ್ತು ಈ ಹಿಂದೆನೂ ಕೂಡ ಆತನಿಗೆ BP ಹೆಚ್ಚಾಗಿತ್ತು. ಈ ಸಂಬಂಧ ಅಲ್ಲೇ ಏನು ಸೋಮನಹಳ್ಳಿಯ ಪ್ರಾಥಮಿಕ ಚಿಕಿತ್ಸಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ವೈದ್ಯರು ಕೂಡ ಸಲಹೆ ಕೊಟ್ಟಿರ್ತಾರೆ. ಅಂದರೆ ನಿನಗೆ BP ಜಾಸ್ತಿ ಆಗಿದೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡು ಅಂತಲೂ ಕೂಡ ಹೇಳಿರ್ತಾರಂತೆ. ಇದು ಮುಂದುವರೆದಾಗ ಈಗ ಅವರು ಸಂಬಂಧಿಕರು ಮತ್ತು ಅವರು ಪೋಷಕರು ಹೇಳೋ ಪ್ರಕಾರ ಒಂದು ರೀತಿ ಅನುಮಾನ ವ್ಯಕ್ತಪಡಿಸ್ತಾರಂಥದ್ದು. ನಮ್ಮ ಮಗ ಸ್ನೇಹಿತರ ಜೊತೆ ಹೋಗಿದ್ದಾನೆ, ಇದಕ್ಕೋಸ್ಕರ ಏನಾದರೂ ಆಗಿರ್ಬೋದು ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸ್ತಾರಂಥದ್ದು. ಈ ಸಂಬಂಧ ಹಳ್ಳಿ ಮೈಸೂರು ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಕೊಟ್ಟಂತ ವೈದ್ಯ ಹೇಳ್ತಾರಂಥದ್ದು ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತಲೂ ಕೂಡ ವೈದ್ಯರು ನ್ಯೂಸ್ ಫಸ್ಟ್ಗೆ ತಿಳಿಸಿರೋಂಥದ್ದು. ಇದಲ್ಲದೆ ಈ ಸಂಬಂಧ ಹೃದಯಾಘಾತ ಪ್ರಕರಣಗಳು ಹಾಸನದಲ್ಲಿ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ನೂತನ ಜಿಲ್ಲಾಧಿಕಾರಿಯಾದ ಲತಾ ಅವರು ಅಂದರೆ ಹಾಸನ ಜಿಲ್ಲೆಯಾದ್ಯಂತ ಏನು ಹಿರಿಯ ವೈದ್ಯರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಕರೆದಿದ್ದಾರೆ. ಹೃದಯಾಘಾತಕ್ಕೆ ಕಾರಣಗಳೇನು ಮತ್ತು ಮೃತಪಟ್ಟಂಥ ಏನು ರೋಗಿಗಳು ಮೃತಪಡ್ತಾರೆ ಅವ್ರ ಹಿನ್ನೆಲೆ ಏನು, ಹಿಂದೆ ಅವ್ರಿಗೆ ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತಾ ಅಥವಾ ಆಹಾರ ಪದ್ಧತಿನ ಇನ್ನೇನೋ ವಿಷಯಗಳಿದೆಯಾ ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೋಬೇಕು ಮತ್ತು ಈ ಬಗ್ಗೆ ನನಗೆ ಮಾಹಿತಿ ಕೊಡಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿರೋಂಥದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.